ನಮಸ್ಕಾರ ಕನ್ನಡದ ಕುಲಬಂಧುಗಳೇ. ನಾನೀಗ ನಿಂತಿರ್ತಕ್ಕಂಥ ಜಾಗ ಕಳೆದ ಒಂದು ವರ್ಷದಲ್ಲಿ ಏನು ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಮತ್ತು DCM DK ಶಿವಕುಮಾರ್ ಅವರು ಬಂದು 516ನೇ ಕೆಂಪೇಗೌಡ ಜಯಂತಿ ಎಂದು ಇದೇ ಜಾಗದಲ್ಲಿ ನೋಡಿ, ಇದೇ ಅಡಿಗಲ್ ಇಲ್ಲೇ ನಾಡಪ್ರಭು ಕೆಂಪೇಗೌಡ ಭವನ ನಿರ್ಮಾಣ ಮಾಡ್ತೀವಿ ಅಂತೇಳಿ 5 ಎಕರೆ ಈ ಭಾಗ ತೋರಿಸಿದ್ದ ನೋಡಿ. ಅದೇ ಪಕ್ಕದ ಜಗಜೀವನ್ ರಾಮ್ ಭವನ, ಅಲ್ಲಿಂದ ಇಲ್ಲಿವರೆಗೆ 5 ಎಕರೆ ಭೂಮಿಯನ್ನು ರಾಜ್ಯ ಸರ್ಕಾರ ಕಾಯ್ದಿರಿಸಿ ಇಲ್ಲಿ ಒಂದು ಪ್ರತಿಷ್ಠಿತವಾದಂಥ ಎಲ್ಲ ಕನ್ನಡದ ಅಥವಾ ಕೆಂಪೇಗೌಡರ ಬಗೆಗೆ ಒಂದು ಅಭಿಮಾನವನ್ನು ಸೂಚಿಸುವಂತಹ ನಾಡಪ್ರಭು ಕೆಂಪೇಗೌಡ ಭವನವನ್ನು ನಿರ್ಮಾಣ ಮಾಡ್ತೀವಿ ಅಂತೇಳಿ 100 ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರ ಸ್ಯಾಂಕ್ಷನ್ ಮಾಡಿತ್ತು. ಬನ್ನಿ ನೋಡಿ, ಇದೇ ಜಾಗ ಇದೆ. ಇವತ್ತು ಹಾಗೇ ಇದೆ, ಏನು 3 ಕಲ್ಲಿಟ್ಟಿದ್ರು ಆ ಸ್ಥಿತಿಲೇ ಇದೆ. ಇವತ್ತು ಈ ಭಾಗದಿಂದ ನೋಡಿ, ಇದೇ ರಸ್ತೆ ಪಕ್ಕದ್ದೇ ಸುಮ್ನಹಳ್ಳಿಯಿಂದ ಬರುವಂಥ ರಿಂಗ್ ರೋಡ್ ಇದು. ಇವತ್ತು ಈ ಭಾಗದಲ್ಲಿ ಒಂದು ವರ್ಷವಾದರೂ ಕೂಡ ಯಾವುದೇ ವಿಧವಾದಂಥ ಒಂದು ಕೆಂಪೇಗೌಡ ಭವನವನ್ನು ಕಟ್ಟುವಂತಹ ಯಾವುದೇ ಚಟುವಟಿಕೆಗಳು ನಡೆದಿಲ್ಲ. ಈಗ DCM DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ನಾನು ಕೆಂಪೇಗೌಡರ ಮಗ ಅಂತ ಹೇಳ್ತಾರೆ, ದೊಡ್ಡಹಾಲಹಳ್ಳಿ ಕೆಂಪೇಗೌಡರ ಮಗ. ಈಗ ಸುಕೃತ ಫಲದಿಂದ ಅವರೇ ಮುಖ್ಯಮಂತ್ರಿಗಳಾಗಿದ್ದಾರೆ. ಈ ಅಡಿಗಲ್ಲನ್ನು ಈ 27ಕ್ಕಾದ್ರೂ 517ನೇ ಕೆಂಪೇಗೌಡರ ಜಯಂತಿ ಎಂದಾದರೂ ಕೂಡ ಬಂದು 100 ಕೋಟಿ ರೂಪಾಯಿ ಏನು ಮಂಜೂರು ಮಾಡಿದ್ರು, ಅದರಂತೆ ಕೆಂಪೇಗೌಡ ಭವನದ ಆರಂಭವನ್ನು ಮಾಡಿದ್ರೆ ಇಡೀ ಕೆಂಪೇಗೌಡರ ಅಭಿಮಾನಿಗಳು, ಕರ್ನಾಟಕದ ಎಲ್ಲ ಕೆಂಪೇಗೌಡರ ಅಭಿಮಾನಿಗಳು ಅವ್ರನ್ನ ಹಾಡಿ ಹೊಗಳ್ತೀವಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಯಾಕೆ ಮಾತು ಹೇಳ್ತೀವಿ ಅಂದರೆ, ಇದು ನೋಡಿ ಇಲ್ಲೇ ಹೂಗಳತಿನಲ್ಲಿ ಪಕ್ಕದಲ್ಲೇ, ಇದು ನೋಡಿ ಕಾಂಪೌಂಡಿನ ಪಕ್ಕದಲ್ಲೇ ರಿಂಗ್ ರಸ್ತೆ ಇದೆ. ಈ ಭಾಗದಲ್ಲಿ ಈ ಭಾಗ ಏನಿದೆಯಲ್ಲ, ಈ ಪಶ್ಚಿಮ ಬೆಂಗಳೂರಿಗೆ ಈ ಥರದ ಜಗಜೀವನ್ ರಾಮ್ ಭವನ ಬಿಟ್ಟರೆ ಯಾವ ಭವನನೂ ಇಲ್ಲ. ವಿಶೇಷವಾಗಿ ಮಣ್ಣಿನ ಮಕ್ಕಳ ಈ ಭಾಗದ ಎಲ್ಲ ಸಂಘ ಸಂಸ್ಥೆಗಳಿಗೂ ಕೂಡ ಇಲ್ಲೊಂದು ಭವನ ಕಟ್ಟಿದ್ರೆ ಎಲ್ಲ ರೀತಿಯ ಸಾಂಸ್ಕೃತಿಕ ಚಟುವಟಿಕೆಗಳು, ಕೆಂಪೇಗೌಡರ ಕುರಿತಾದ ಕಾರ್ಯಕ್ರಮಗಳು, ಕೆಂಪೇಗೌಡರ ಕುರಿತಾದ ಅಧ್ಯಯನ ಪೀಠ ಎಲ್ಲವೂ ಕೂಡ ಸುಲಲಿತವಾಗಿ ನಡೀತವೆ ಅನ್ನುವಂಥದ್ದು ನಮ್ಮ ಒಂದು ಆಶಯ. ದಯಮಾಡಿ ನೆನ್ನೆ ಕೂಡ ವಿಧಾನಸಭೆ ಸೌಧದಲ್ಲಿ ಎಲ್ಲ ನಮ್ಮ ಸಂಘ ಸಂಸ್ಥೆಗಳನ್ನು ಕರೆಸಿ ಕೆಂಪೇಗೌಡರ 517ನೇ ಜಯಂತ್ಯೋತ್ಸವವನ್ನು ಮಾಡಲಿಕ್ಕೆ ಯಾವ ರೀತಿ ಮಾಡಬೇಕು, ಏನು ಎತ್ತ ಅಂತೇಳಿ ಒಂದು ಸೂಕ್ತ ಸಲಹೆ, ಮಾರ್ಗದರ್ಶನ ಎಲ್ಲನೂ ತೆಗೆದುಕೊಂಡಿದ್ದಾರೆ ಏನು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DCM DK ಶಿವಕುಮಾರ್ ಅವರು. ದಯಮಾಡಿ ಎಲ್ಲ ಕನ್ನಡಪರ ಸಂಘಟನೆಗಳ ಒಗ್ಗೂಡಿ ಮತ್ತೆ ಕೆಂಪೇಗೌಡರ ಅಭಿಮಾನಿಗಳ ಪರವಾಗಿ ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಮತ್ತೆ ಪದಾಧಿಕಾರಿಯಾಗಿ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ, ಮಾನ್ಯ DK ಶಿವಕುಮಾರ್ ಅವರೇ, ದಯಮಾಡಿ ನೀವೇ, ನಿಮ್ಮ ಸರ್ಕಾರವೇ 1 ವರ್ಷದ ಹಿಂದೆ ಮಂಜೂರು ಮಾಡಿದಂಥ 100 ಕೋಟಿ ಏನಾಯಿತು? ಇವತ್ತು 5 ಎಕರೆ ಭೂಮಿ ಈ ಜಾಗ ಸ್ಯಾಂಕ್ಷನ್ ಮಾಡಿದ್ರೆ ಇದರ ಪರಿಸ್ಥಿತಿ ಏನು? ನಾವಿಲ್ಲಿ ಬಂದು ನೋಡಿದಂಥ ಸಂದರ್ಭದಲ್ಲಿ ನೋಡಿ, ಇದು ಹಾಗೆ ಇದೆ, ಯಥಾಸ್ಥಿತಿಲಿದೆ. ದಯಮಾಡಿ ನಾವು ಕರ್ನಾಟಕ ಸರ್ಕಾರವನ್ನು, ವಿಶೇಷವಾಗಿ ನೂತನವಾಗಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರೇ, ನಿಜವಾಗ್ಲೂ ನೀವು ಆಡಿದ ಮಾತು ಮತ್ತು ಹಾಕಿದ ಗುದ್ದಲಿ ಪೂಜೆ ಮಾಡಿದಂಥದ್ದು ನಿಜವಾಗಿ ಜನರ ಕಣ್ಣೊರೆಸುವ ತಂತ್ರವ ಅಥವಾ ನಿಜವಾಗಿ ಕೆಂಪೇಗೌಡರ ಪರವಾಗಿ ತಮ್ಗೆ ಅಭಿಮಾನ ಇದ್ದಿದ? ಈ ಸಂದರ್ಭದಲ್ಲಿ ದಯಮಾಡಿ 27ರಂದು ಕೆಂಪೇಗೌಡರ 517ನೇ ಜನ್ಮೋತ್ಸವದ ದಿನದಂದು ನೀವು ಯಾವ ಕಾರ್ಯಕ್ರಮ ಮಾಡ್ತೀರೋ ಏನೋ ಗೊತ್ತಿಲ್ಲ, ಆದರೆ ಈ ಕೆಂಪೇಗೌಡ ಭವನದ ಪೂಜೆ ನಡಿಬೇಕು. ಅವತ್ತಿನಿಂದ ಈ ಭವನ, ಕೆಂಪೇಗೌಡ ಭವನದ ನಿರ್ಮಾಣ ಆದರೆ ಮಾತ್ರ ನಾಡಪ್ರಭು ಕೆಂಪೇಗೌಡರಿಗೆ ನಿಜವಾಗಿ ನಾವು ಸಲ್ಲಿಸುವಂತಹ ಒಂದು ಕೃತಜ್ಞತೆ. ಯಾಕೆಂದರೆ ಈ ಬೆಂಗಳೂರು ನಗರವನ್ನು ಸಮಗ್ರ ಕನ್ನಡಿಗರು ನೆಮ್ಮದಿಯಾಗಿರಲಿ ಅಂತೇಳಿ 500 ವರ್ಷದ ಹಿಂದೆ ಕಟ್ಟಿಕೊಟ್ಟಂಥ ಮಹಾಪುರುಷ. ಇವತ್ತು ನಾವು ಅವರ ಹೆಸರಲ್ಲಿ ಜೈಕಾರ ಆಗ್ತೀವಿ, ಅವರ ಹೆಸರಲ್ಲಿ ಅಧಿಕಾರ ಸ್ವೀಕರಿಸ್ತೀವಿ, ಅವರ ಹೆಸರಲ್ಲಿ ಎಲ್ಲವನ್ನೂ ಮಾಡ್ತೀವಿ. ಆದರೆ ಅವರ ಹೆಸರನ್ನ ಶಾಶ್ವತ ಉಳಿಸುವಂಥ ಒಂದು ಕೆಲಸವನ್ನು ಮಾಡಬೇಡವೆ ನಾವು? ನೋಡೋಣ ನೀವೇನು ಮಾಡ್ತೀರಿ ಅಂತ. ಇಡೀ ಸಮಗ್ರ ಕನ್ನಡಿಗರು, ಕೆಂಪೇಗೌಡರ ಅಭಿಮಾನಿಗಳು, ಎಲ್ಲ ಸಂಘ ಸಂಸ್ಥೆಗಳು ಇವತ್ತು ನಿಮ್ಮನ್ನು ಕುತೂಹಲದಿಂದ ನೋಡ್ತಾ ಇದ್ದೀವಿ. 517ನೇ ಕೆಂಪೇಗೌಡರ ಜಯಂತ್ಯೋತ್ಸವಕ್ಕೆ ಏನು ಮಾಡ್ತೀರೋ ಏನೋ, ಇಲ್ಲಿ ಬಂದು ಈ ಏನು ಕೆಂಪೇಗೌಡ ಭವನದ ಗುದ್ದಲಿ ಪೂಜೆ ಮಾಡಿ ಕೆಲಸ ಆರಂಭಿಸಿ ಅನ್ನೋದು ನಮ್ಮ ಬೇಡಿಕೆ. ಹಾಗೆ ಬನ್ನಿ, ಹಾಗೆ
ಓಪನ್ ಇತ್ತು ಅವತ್ತು, ಇದು ಓಪನ್ ಇತ್ತು ಅವತ್ತು. ಗೋಡೆ ಇತ್ತು. ಇದನ್ನ ಮಾಡೋದಕ್ಕೆ ಗೇಟ್ ಮಾಡಿದ್ರು. ಇದೇ ಗೇಟು ಅವತ್ತು ಏನು ಲಾಸ್ಟ್ ಟೈಮ್ ಗೇಟ್ ಮಾಡಿದ್ದ ಕಾಂಪೌಂಡ್ ಇತ್ತು. ಇದೇ ಜಾಗ. ಜಗಜೀವನ್ ರಾಮ್ ಭವನದ ಗಡಿ. ಈ ಗಡಿಯಿಂದ 5 ಎಕರೆ ಜಾಗವನ್ನು ಮಾನ್ಯ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು ಮತ್ತು ಅವತ್ತಿನ DCM DK ಇವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಈ ಜಾಗವನ್ನು ಗುರುತಿಸಿ 5 ಎಕರೆ ಭೂಮಿನ ಅವತ್ತು ಇಡೀ ಕೆಂಪೇಗೌಡರ ಅಭಿಮಾನಿಗಳಿಂದ ಚಪ್ಪಾಳಿಯನ್ನು ತಪ್ಪಿಸಿಕೊಂಡ್ರು. ಆದರೆ ಇವತ್ತು ಕೂಡ ಅವತ್ತು ಹಾಕಿದ ಅಡಿಗಲ್ಲು ಇವತ್ತು ಹಾಗೆ ಇದೆ. ಎಲ್ಲ ಈ ಭಾಗದಲ್ಲಿ ಏನು ನೋಡಿ, ಇದೇ ಗಡಿ. ಗಡಿ ಭಾಗದಿಂದ ಇಟ್ಕೊಂಡು ಜಗಜೀವನ್ ರಾಮ್ ಭವನ, ಅದು ಜಗಜೀವನ್ ರಾಮ್ ಭವನ ನೋಡಿ. ಇದೇ ಪ್ರದೇಶ ಏನೂ ಆಗಿಲ್ಲ. ಕೆಂಪೇಗೌಡರ ಭವನನ ಕಟ್ತೀರಾ ಇಲ್ಲ ಬರೀ ಘೋಷಣೆಗಳಲ್ಲಿ ಕಾಲ ಕಳಿತೀರಾ? ಇದು ಸಮಗ್ರ ಕೆಂಪೇಗೌಡರಿಗೆ ಸಲ್ಲಿಸುವಂತಹ ನಿಜವಾದಂತಹ ಒಂದು ಕೃತಜ್ಞತೆ ಅಂತ ನಾನು ಭಾವಿಸ್ತೀನಿ. ನಮಸ್ಕಾರ.